ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಚಿಂತಾಮಣಿ ಗ್ರಾಹಕರೇ, ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ. ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ. ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ. 1800 ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್, ಕುಡಿಯಲಿಕ್ಕೆ RO ವಾಟರ್, ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. 18 ಮಂದಿಯ ಲಿಫ್ಟ್ ಸೌಲಭ್ಯ, ಪ್ರತ್ಯೇಕ 16 ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು, 80 ಕಿಲೋವ್ಯಾಟ್ ಜನರೇಟರ್, 150 kV ಪವರ್ ಸಪ್ಲೈ ಸಹ ಸೌಲಭ್ಯವಿದೆ. ಒಮ್ಮೆ ಭೇಟಿ ಕೊಡಿ. ವೃಂದಾವನ ಕಲ್ಯಾಣ ಮಂಟಪ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9901199997 ಮತ್ತು 8861014251. ಚಿಂತಾಮಣಿ ಗಡಿ ಭಾಗವಾದ ಆಂಧ್ರ ಪ್ರದೇಶದ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ತಯಾರಿಕೆ, ಹಲವರ ಬಂಧನ. ಆಂಧ್ರ ಪ್ರದೇಶದ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಲಿರುವ ನಕಲಿ ಮದ್ಯ ತಯಾರಿಕಾ ಪ್ರಕರಣಗಳಲ್ಲಿ YSRP ಸಂಪರ್ಕಗಳು ಹೊರಹೊಮ್ಮುತ್ತಿವೆ. ಅನ್ನಮಯ್ಯ ಜಿಲ್ಲೆಯ ಮುಲಕಲ್ ಚೆರುವಿನಲ್ಲಿ ಪತ್ತೆಯಾದ ಮದ್ಯ ತಯಾರಿಕಾ ಕೇಂದ್ರವನ್ನು YSRP ನಾಯಕರೊಬ್ಬರು ಗುತ್ತಿಗೆ ಪಡೆದಿದ್ದರು. ಮತ್ತೊಬ್ಬ ಶಂಕಿತ ಜಯಚಂದ್ರ ಡಿ ಎಂಬಾತ TDP ನಾಯಕ. ಅವರು YSRP ಎಂಬ ಹೇಳಿಕೆಗಳಿವೆ. ವಾಸ್ತವವಾಗಿ ಈ ನಕಲಿ ಮದ್ಯಾಗರಣ 5 ವರ್ಷಗಳ ಹಿಂದೆ YSRP ಆಡಳಿತ ಅವಧಿಯಲ್ಲಿ ಪ್ರಾರಂಭವಾಯಿತು. ಅನೇಕ ಮಂದಿ YSRP ನಾಯಕರು ಸಿಕ್ಕಿಬಿದ್ದರೆ ತಮ್ಮ ಕೈತಪ್ಪುವುದೆಂದು ಭಯಪಡುತ್ತಿದ್ದಾರೆ. ಸರ್ಕಾರ ಈ ವಿಷಯಕ್ಕೆ ಗಂಭೀರವಾಗಿ ಪ್ರತಿಕ್ರಿಯಿಸದೆ ಎಷ್ಟು ಆರೋಪಿಗಳಿದ್ದರೂ ಅವರನ್ನು ಬಿಡಬೇಡಿ, ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲೂ ನಕಲಿ ಮದ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ಹೇಳಲಾಗಿದೆ. ನಕಲಿ ಸ್ಟಿಕ್ಕರ್ಗಳನ್ನು ಮುದ್ರಿಸಿ ಸರಬರಾಜು ಮಾಡುತ್ತಿದ್ದರು. ಬೆಂಗಳೂರಿನ ಬಾಲಾಜಿ ಅನ್ನಮಯ್ಯ ಜಿಲ್ಲೆಯ ಮುಲಕಲ್ ಚೆರುವಿಗೆ ಮದ್ಯವನ್ನು ತರುತ್ತಿದ್ದರು. ಅಲ್ಲಿ ಮಾಲ್ಟ್ ಮತ್ತು ಕ್ಯಾರಮೆಲ್ ಮಿಶ್ರಣ ಮಾಡಿದ ನಂತರ ಅದನ್ನು ರಹಸ್ಯವಾಗಿ ಡಬ್ಬಿಗಳಲ್ಲಿ ಇಬ್ರಾಹಿಂಪಟ್ಟಣಕ್ಕೆ ಸಾಗಿಸಲಾಗುತ್ತಿತ್ತು. ಅನುಮಾನ ಬಾರದಂತೆ ಮದ್ಯವನ್ನು ಸಣ್ಣ ಡಬ್ಬಿಗಳಲ್ಲಿ ತುಂಬಿಸಿ ರಟ್ಟಿನ ಪೆಟ್ಟಿಗೆಗಳಲ್ಲಿ ಇಲ್ಲಿಗೆ ತರಲಾಗುತ್ತಿತ್ತು. ಅವುಗಳನ್ನು ಗೋದಾಮುಗಳಲ್ಲಿ ಬಾಂಡ್ಗಳಲ್ಲಿ ತುಂಬಿಸಿ ಮಾರಾಟಕ್ಕೆ ಕಳಿಸಲಾಗುತ್ತಿದೆ. ಬಾಲಾಜಿ ಮೂಲದ ಆಲೋಗ್ರಾಮ್ ಸ್ಟಿಕ್ಕರ್ಗಳನ್ನು ಹೋಲುವ ನಕಲಿ ಸ್ಟಿಕ್ಕರ್ಗಳನ್ನು ಮುದ್ರಿಸಿ ಸರಬರಾಜು ಮಾಡುತ್ತಿದ್ದರು ಎನ್ನಲಾಗಿದೆ. ಬಾಟಲಿಗಳನ್ನು ಕೃಷ್ಣಾ ಜಿಲ್ಲೆಯ ಗನ್ನವರಂ ಮಂಡಲದ ಸುರಂಪಲ್ಲಿ ಕೈಗಾರಿಕಾ ಎಸ್ಟೇಟ್ನಲ್ಲಿರುವ ಕಾರ್ಖಾನೆಯಲ್ಲಿ ತಯಾರಿಸಲಾಗುತ್ತಿತ್ತು. ಇವುಗಳ ಮೇಲಿನ ಲೇಬಲ್ಗಳನ್ನು ಮೂಲದಿಂದ ಪ್ರತ್ಯೇಕಿಸಲಾಗದ ರೀತಿಯಲ್ಲಿ ತಯಾರಿಸಲಾಗುತ್ತಿತ್ತು ಎನ್ನಲಾಗಿದೆ. ಹೈದರಾಬಾದ್ನ ರವಿ ಇವುಗಳನ್ನು ಪೂರೈಸಿದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ನಕಲಿ ಮದ್ಯದ ತಯಾರಿಕೆಯಲ್ಲಿ ಹೆಚ್ಚು ವಾಸನೆ ಇಲ್ಲದೆ ಹೆಚ್ಚುವರಿ ತಟಸ್ಥ ಮದ್ಯವನ್ನು ಬಳಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಇನ್ನು ಬಲವಾದ ವಾಸನೆಯನ್ನು ಹೊಂದಿರುವುದರಿಂದ ಮತ್ತು ನಕಲಿ ಎಂದು ತಿಳಿದಿರುವುದರಿಂದ ಅದನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ. 12 ಮಂದಿ ಆರೋಪಿಗಳು. ಭವಾನಿಪುರಂ ಅಬಕಾರಿ ಪೊಲೀಸರು ನಕಲಿ ಮದ್ಯ ಪ್ರಕರಣದಲ್ಲಿ ಒಟ್ಟು 12 ಮಂದಿ ಜನರನ್ನು ಆರೋಪಿಗಳನ್ನಾಗಿ ಹೆಸರಿಸಿದ್ದಾರೆ. ಅಡ್ಡೇಪಲ್ಲಿ ಜನಾರ್ದನ್ ರಾವ್ ಅವರನ್ನು A1 ಮತ್ತು ಅಡ್ಡೇಪಲ್ಲಿ ಜಗನ್ಮೋಹನ್ ರಾವ್ ಅವರನ್ನು A2 ಎಂದು ಹೆಸರಿಸಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಅವರ ಜೊತೆಗೆ ಬಾದಲ್ ದಾಸ್, ಪ್ರದೀಪ್ ದಾಸ್, ಬಾಲಾಜಿ, ರವಿ, ಕಟ್ಟಾರಾಜು, ಸೈಯದ್ ಹಾಜಿ ಮತ್ತು ಇತರರನ್ನು ಆರೋಪಿಗಳನ್ನಾಗಿ ಹೆಸರಿಸಲಾಗಿದೆ. ಒಡಿಶಾದ 2 ಆರೋಪಿಗಳನ್ನು ಈಗಾಗಲೇ ಮುಲಕಲ್ ಚೆರುವು ಪ್ರಕರಣದಲ್ಲಿ ಅಲ್ಲಿನ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. ಜಗನ್ಮೋಹನ್ ರಾವ್ ಜೊತೆಗೆ ಅಬಕಾರಿ ಪೊಲೀಸರು ಒಡಿಶಾದ ಕಾರ್ಮಿಕರಾದ ಬಾದಲ್ ದಾಸ್ ಮತ್ತು ಪ್ರದೀಪ್ ದಾಸ್ ಅವರನ್ನು ಮಂಗಳವಾರ ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗಾಧಿಕಾರಿಯ ಆದೇಶದ ಮೇರೆಗೆ ವಿಜಯವಾಡದ ಜಿಲ್ಲಾ ಜೈಲಿಗೆ ಸಹ ಕಳಿಸಿದ್ದಾರೆ. ಮುಲಕಲ್ ಚೆರುವಿನಲ್ಲಿ ಸಿಕ್ಕಿಬಿದ್ದ ನಕಲಿ ಮದ್ಯ ಪ್ರಕರಣದಲ್ಲಿ ಸ್ಥಳೀಯ ನಾಯಕನ ಬಂಧನಕ್ಕೆ ವೇದಿಕೆ ಸಜ್ಜಾಗುತ್ತಿದೆ. A1 ಜನಾರ್ದನ್ ರಾವ್ 1 ಅಥವಾ 2 ದಿನಗಳಲ್ಲಿ ಶರಣಾಗುವ ಸಾಧ್ಯತೆ ಇದೆ. ಪೊಲೀಸರು ಇಂದು ಮತ್ತು ನಾಳೆ 4 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ವಿವರಗಳನ್ನು ಪಡೆಯಲಿದ್ದಾರೆ. ಅನ್ನಮಯ್ಯ ಜಿಲ್ಲೆಯ ಮುಲಕಲ್ ಚೆರುವಿನಲ್ಲಿ ನಕಲಿ ಮದ್ಯ ತಯಾರಿಕಾ ವ್ಯವಹಾರದಲ್ಲಿ ಯಾರನ್ನು ಬಿಡದಂತೆ ರಾಜ್ಯ ಸರ್ಕಾರ ಆದೇಶಿಸಿರುವುದರಿಂದ ಅಬಕಾರಿ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡುತ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರ ರಚನೆಯಾದ ನಂತರ ನಕಲಿ ಮದ್ಯ ತಯಾರಿಕೆಯನ್ನು ಮುಂದುವರಿಸಲು YSRP ನಾಯಕರಿಂದ TDP ನಾಯಕರೊಂದಿಗೆ ಸೇರಿಕೊಂಡು A1 ಅಡ್ಡೇಪಲ್ಲಿ ಜನಾರ್ದನ್ ರಾವ್ಗೆ 2 ಸ್ಥಳೀಯ ನಾಯಕರ ಬೆಂಬಲವಿದೆ ಎಂಬ ಆರೋಪಗಳಿವೆ. ಅವರ ಬೆಂಬಲದೊಂದಿಗೆ ಮುಲಕಲ್ ಚೆರುವಿನಲ್ಲಿ ಕಲಬೆರಕೆ ಮದ್ಯ ತಯಾರಿಕಾ ಘಟಕವನ್ನು ಸ್ಥಾಪಿಸಲಾಯಿತು ಮತ್ತು ಬೆಲ್ಟ್ ಅಂಗಡಿಯಲ್ಲಿ ಮಾರಾಟ ಮಾಡಲಾಯಿತು ಎಂದು ತಿಳಿದು ಬಂದಿದೆ. ಆ ನಾಯಕರನ್ನು ಬಂಧಿಸಲು ಪ್ರಯತ್ನಗಳು ಸಹ ನಡೆಯುತ್ತಿವೆ. ವಿದೇಶದಲ್ಲಿರುವ ಜನಾರ್ದನ್ ರಾವ್ ಕೂಡ ಶರಣಾಗಲು ಸಿದ್ಧರಾಗಿದ್ದಾರೆಂಬ ಮಾಹಿತಿ ಅಧಿಕಾರಿಗೆ ಸಿಕ್ಕಿದೆ. ಅವರು ಶರಣಾದ ನಂತರ ಪ್ರಮುಖ YSRP ನಾಯಕರ ಪಾತ್ರವು ಬಹಿರಂಗಗೊಳ್ಳುವ ನಿರೀಕ್ಷೆ ಇದೆ.
ಮತ್ತೊಂದೆಡೆ ಈ ಪ್ರಕರಣದಲ್ಲಿ A5 ಆಗಿರುವ ಮಾಜಿ TDP ನಾಯಕ ಜಯಚಂದ್ರ ರೆಡ್ಡಿ PA ರಾಜೇಶ್ ಸಕ್ರಿಯವಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಎಲ್ಲ ವಿವರಗಳನ್ನು ಡೈರಿಯಲ್ಲಿ ದಾಖಲು. ಇನ್ನು ಈ ಪ್ರಕರಣದಲ್ಲಿ 2 ಕಟ್ಟಾ ನಾಗರಾಜ್ ಮತ್ತು ಕೊಡಾಲಿ ಶ್ರೀನಿವಾಸರಾವ್ ಅವರನ್ನು NTR ಜಿಲ್ಲೆಯ ಮಲ್ಕುಚೆರುವಿನಲ್ಲಿ ಬಂಧಿಸಲಾಗಿದೆ. ಇಬ್ಬರನ್ನು ಬುಧವಾರ ತಂಬಾಲ್ಪಲ್ಲಿ ನ್ಯಾಯಕ್ಕೆ ಹಾಜರುಪಡಿಸಲಾಗುವುದು. ಅಬಕಾರಿ ಪೊಲೀಸರು ನಾಗರಾಜ್ ಅವರಿಂದ ಒಂದು ಡೈರಿಯನ್ನು ವಶಪಡಿಸಿಕೊಂಡಿದ್ದಾರೆ. ನಕಲಿ ಮದ್ಯ ತಯಾರಿಕಾ ಘಟಕಕ್ಕೆ ತಂದ ವಸ್ತುಗಳು ವಿವರಗಳು, ನಕಲಿ ಮದ್ಯ ಪೂರೈಕೆಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಪಾವತಿಸಿದ ಹಣದ ಮೊತ್ತವನ್ನು ಡೈರಿಯಲ್ಲಿ ದಾಖಲು ಮಾಡಿರುವುದು ತಿಳಿದು ಬಂದಿದೆ. ಇನ್ನು ಇವುಗಳ ಆಧಾರದ ಮೇಲೆ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಜನಾರ್ದನ್ ರಾವ್ ಅವರೊಂದಿಗಿನ 20 ವರ್ಷಗಳ ಪರಿಚಯದಿಂದ ಅವರು ತಮ್ಮ ಹೆಸರಿನಲ್ಲಿ ನೀರಿನ ಸ್ಥಾವರಕ್ಕೆ ಗುತ್ತಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಮತ್ತು ಅಲ್ಲಿ ನಕಲಿ ಮದ್ಯ ತಯಾರಿಸಲಾಗುತ್ತಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಎಂದು ಶ್ರೀನಿವಾಸರಾವ್ ಪೊಲೀಸರಿಗೆ ತಿಳಿಸಿದ್ದಾರೆ. ಅವರು ಸಾಂದರ್ಭಿಕವಾಗಿ ಅವರಿಗೆ ಹಣವನ್ನು ಕಳಿಸುತ್ತಿದ್ದರು ಎಂದು ಒಪ್ಪಿಕೊಂಡರು. ಅನ್ನಮಯ್ಯ ಮತ್ತು NTR ಜಿಲ್ಲೆಗಳಿಗೆ ಮದ್ಯ ಸರಬರಾಜು ಆಗುತ್ತಿದೆ ಎನ್ನಲಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೀರಿಯಸ್ ಆಗಿ ತೆಗೆದುಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ. Halo,